ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗ್ಯಾರಂಟಿ ಗುಂಡಿನ ಸರಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳು, ಹಾಗೆ ಡಿಸೈನ್ಸ್ ಆಗಿರ್ಬೋದು ಎಲ್ಲ ಕೂಡ ಆ್ಯಂಟಿಕ್ ಪೀಸ್ಗಳಾಗಿರುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದ್ದಾವೆ. ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ್ಯಾವ ಥರ ಜ್ಯುವೆಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನೋಡ್ತಾ ಇರುವಂಥ ಗುಂಡಿನ ಸರಗಳು ಸೇಮ್ ಲೈಕ್ ಗೋಲ್ಡ್ ಥರನೇ ಇದೆ. ನಿಜವಾಗ್ಲೂ ಇದು ಗ್ಯಾರಂಟಿ ಸರನ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಸೇಮ್ ಚಿನ್ನದ ಥರನೇ ಕಾಣ್ತಾ ಇದೆ. ಇಲ್ಲಿ ನಿಮಗೆ ಎಲ್ಲ ಒಂದೇ ಥರ ಅನ್ನಿಸ್ಬೋದು, ಬಟ್ ಆದರೆ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿ ನೋಡಿ, ಡಿಸೈನ್ ಎಲ್ಲ ಬೇರೆ ಬೇರೆ ಥರ ಇದೆ. ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಒಂದೇ ರೀತಿಯಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನು ನೀವು ಫ್ಯಾನ್ಸಿಯಾಗೂ ವೇರ್ ಮಾಡ್ಬೋದು, ಹಾಗೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದು. ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಹಾಗೆ ಇದೆಲ್ಲ ಕೂಡ ಗ್ಯಾರಂಟಿನೂ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ನಾನು ಏನು ನಂಬರ್ ಹಾಕಿದ್ದೀನಲ್ಲ, ಆ ಒಂದು ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಳಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ ಹೇಗೆ ಆರ್ಡರ್ ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಹೇಗೆ ಪರ್ಚೇಸ್ ಮಾಡೋದು, ನಮ್ಗೆ ಇದು ಬೇಕಿತ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಸೊ ತುಂಬ ಸಿಂಪಲ್ಲು. ನಿಮ್ಗೆ ಯಾವುದು ಗುಂಡಿನ ಸರ ಇಷ್ಟ ಆಗುತ್ತೆ ನೋಡಿ, ಅದನ್ನು ಸ್ಕ್ರೀನ್ಶಾಟ್ ತೆಕ್ಕೊಂಡು ನಾನೇನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ಒಂದು ನಂಬರಿಗೆ ಆ ಒಂದು ಸ್ಕ್ರೀನ್ಶಾಟನ್ನು ವಾಟ್ಸಪ್ ಮಾಡಿ, ನಮಗೆ ಈ ಸರ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ರಿಪ್ಲೈನ ಮಾಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದ್ದರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಮಾಡ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಅಂದರೆ ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇವರ ಒಂದು ಪೇಜಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಸಿಗುತ್ತೆ. ಕ್ಯಾಶ್ ಆನ್ ಡೆಲಿವರಿ ಇತ್ತು ಅಂದರೆ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡಿ, ನಮ್ಗೆ ಈ ಸರ ಬೇಕು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಅಡ್ರೆಸ್ಸಿಗೆ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ನೀವು ಕರ್ನಾಟಕದ ಒಳಗಡೆನೇ ಇದ್ದೀರಾ ಅಂತಂದರೆ 4-5 ಡೇಸ್ ಒಳಗಡೆ ಬರುತ್ತೆ. ಬೇರೆ ಸ್ಟೇಟ್ ಅಂತಂದರೆ ಮೇ ಬಿ 7 ಡೇಸ್ಗಿಂತ ಜಾಸ್ತಿ ತೊಗೊಳುತ್ತೆ. ಸೊ ನೀವು ಕರ್ನಾಟಕದೊಳಗೆ ಆಗಿದ್ದರೆ ನಿಮಗೆ ನಾನು ಹೇಳ್ದಂಗೆ 4-5 ದಿನದಷ್ಟರಲ್ಲಿ ನಿಮ್ಗೆ ಆರ್ಡರ್ ಡೆಲಿವರಿ ಆಗುತ್ತೆ. ನಿಮ್ಗೆ ಆರ್ಡರ್ ಬಂದಿದ್ದ ದಿನ ನೀವು ಅಮೌಂಟನ್ನೇ ಪೇ ಮಾಡಿ ಅದನ್ನು ರಿಸೀವ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ. ನಿಮ್ಮ ಸ್ಕ್ರೀನ್ಶಾಟ್ ಕಳಿಸಿ ನಮ್ಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಅಡ್ರೆಸ್ಸನ್ನು ಕಳಿಸಿದ್ರೆ ಅವರು ಕೊರಿಯರ್ನ ಮಾಡ್ಕೊತಾರೆ. ಆಲ್ಮೋಸ್ಟ್ ಕನ್ಫರ್ಮ್ ಮಾಡ್ಕೊತಾರೆ. ಹಾಗೆ ಎಲ್ಲ ಜ್ಯುವೆಲರಿನೂ ಕೂಡ ಇವರ ಶಾಪಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಕೆಲವೊಂದೊಂದು ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಕೆಲವೊಂದೊಂದು ಆನ್ಲೈನ್ ಪೇಮೆಂಟು ಇದೇ ಇರುತ್ತೆ. ಇವರ ಪೇಜ್ ಬಂದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟಿದೆ. ತುಂಬಾ ಕಲೆಕ್ಷನ್ಸ್ಗಳಿದೆ, ಹಾಗೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಪ್ರೈಸ್ ವೈಸು ಕೂಡ ನೋಡೋದಾದರೆ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಮಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು. ನೋಡಿ ಇವಾಗ ನೋಡ್ತಾ ಇರುವಂಥದ್ದು ಸ್ವಲ್ಪ ಲಾಂಗ್ ಅನ್ನಿಸ್ತಾ ಇದೆ. ಇದನ್ನು 3/4 ಕೂಡ ಯೂಸ್ ಮಾಡ್ದು, ಹಾಗೆ ಫುಲ್ಲು ಚಿಕ್ಕದಾಗೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಹೇಳ್ದಂಗೆ ಇದು ಎಲ್ಲ ರೀತಿ ಫಂಕ್ಷನ್ಗೂ ಕೂಡ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಫಂಕ್ಷನ್ಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಗೆ ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕಂತೂ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಇದೆ. ಎಲ್ಲ ಕೂಡ ಆ್ಯಂಟಿಕ್ ಪೀಸ್ಗಳು, ಹಾಗೆ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟು ಪಿಂಕ್ ಮತ್ತು ಗ್ರೀನ್ ರೂಬಿನ ಬಳಸೆ ಮಾಡಿದ್ದಾರೆ. ಈ ಒಂದು ನಕ್ಲೇಸಿಗೆ ಅಂದರೆ ಈ ಒಂದು ಗುಂಡಿನ ಸರಕ್ಕೆ ಏನು ರೂಬಿಗಳನ್ನ ಹಾಕಿದ್ದಾರೆ ಪಿಂಕು ಗ್ರೀನು, ಅದೇ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ. ಇವಾಗ ಇದು ನೋಡ್ತಾ ಇರ್ಬೋದು, ಹತ್ರದಿಂದ ಲಕ್ಷ್ಮಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫಿನಿಶಿಂಗ್ ಎಲ್ಲ ಒಂದು ರೀತಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೇರ್ ಮಾಡಿದರೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಹಾಗೆ ಸೇಮ್ ಲೈಕ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ನಿಮಗೆ ನಾವು ನೋಡೋದಕ್ಕೆ. ಇದ್ರದ್ದು ಸೆಟ್ ಇಯರಿಂಗ್ಸು ಕೂಡ ಬರುತ್ತೆ, ಅಥವಾ ನಿಮ್ಮ ಹತ್ರ ಏನಾದರೂ ಜುಮ್ಕಿ ಇದೆ, ಆ್ಯಂಟಿಕ್ ಜುಮ್ಕಿ ಅಥವಾ ಚಾಂದ್ಬಾಲಿ ಇಯರಿಂಗ್ಸ್ ಇದೆ ಅಂತಂದರೆ ಅದನ್ನು ಕೂಡ ವೇರ್ ಮಾಡ್ಬೋದು. ಇದಕ್ಕೆ ತುಂಬಾ ಸೂಟಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಾ ಇರುವಂಥದ್ದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಆ ಲಕ್ಷ್ಮಿ ಅಂತೂ ತುಂಬಾ ಕಳೆಯಿಂದ ತುಂಬ ಫಿನಿಶಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದ್ರದ್ದೆಲ್ಲ ಪ್ರೈಸು ನೀವು ಶಾಪ್ ಅವ್ರನ್ನೇ ಕೇಳ್ಕೊಬೇಕಾಗುತ್ತೆ, ಎಷ್ಟು ಪ್ರೈಸು ಅಂತ ಹೇಳ್ಬಿಟ್ಟು ಅವರು ತಿಳಿಸ್ಕೊಡ್ತಾರೆ. ತುಂಬ ಏನು ಪ್ರೈಸ್ ಇರೋಲ್ಲ, ನಾರ್ಮಲ್ ಬಜೆಟ್ ಅಂತಲೇ ಹೇಳ್ಬೋದು. ಹಾಗೆ ಗ್ಯಾರಂಟಿನೂ ಕೂಡ ಕೊಡ್ತಾರೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಗುಂಡಿನ ಸರ ನೋಡಿ ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಕೆಳಗಡೆ ಪಿಕಾಕ್ ಡಿಸೈನ್ಸ್ ಥರ ಇದೆ, ಅಂದರೆ ಫ್ಲವರು ಹಾಗೆ ಪಿಕಾಕ್ ಥರ ತುಂಬ ಚೆನ್ನಾಗಿದೆ. ಒಂಥರ ಪಿಕಾಕ್ ಮೇಲೆ ಲಕ್ಷ್ಮಿ ಕೂತಿರೋ ಥರ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು.
ಯಾವುದೇ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ. ನಾನು ಹೇಳ್ದಂಗೆ ನಿಮಗೆ ಎಲ್ಲ ಒಂದೇ ಥರ ಅನ್ನಿಸ್ಬೋದು, ಬಟ್ ಡಿಸೈನ್ಸನ್ನು ತುಂಬ ಡೀಪಾಗಿ ಹತ್ತಿರದಿಂದ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಇನ್ ಕೇಸ್ ಸ್ಟಾಕ್ ಏನಾದರೂ ಇರಲಿಲ್ಲ ಅಂತಂದರೆ ಬಹುಶಃ ಅವರು ಮತ್ತೆ ರೀಸ್ಟಾಕ್ ಮಾಡಿ ಕೂಡ ನಿಮಗೆ ತರಿಸಿ ಕೊಡ್ತಾರೆ. ಮೇ ಬಿ ಇವಾಗ ಪ್ರೆಸೆಂಟ್ ಸ್ಟಾಕ್ ಇದೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ಅವ್ರಿಗೆ ತಿಳಿಸಿದ್ರು. ಸೊ ಹಂಗಾಗಿ ಸ್ಟಾಕ್ ಇರಬಹುದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ನೋಡಿ, ಇದು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದರಲ್ಲಿ ಗುಂಡುಗಳು ಜಾಸ್ತಿ ಬರುತ್ತೆ, ಕೆಲವೊಂದರಲ್ಲಿ ಒಂದು 4-5 ಅಷ್ಟೇ ಬರುತ್ತೆ, ಕೆಲವೊಂದರಲ್ಲಿ ಒಂದು 7-8ವರೆಗೂ ಕೂಡ ಗುಂಡುಗಳು ಬರುತ್ತೆ. ಇದು ನೋಡಿ, ಇದು ಒಂದು ರೀತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿಸೈನ್ಸ್ಗಳು. ನಾನು ಹೇಳ್ದಂಗೆ ನಿಮಗೆ ನೋಡೋದಕ್ಕೆ ಎಲ್ಲ ಒಂದೇ ಥರ ಇದೆಯಲ್ಲ ಅಂತ ಅನ್ನಿಸ್ಬೋದು, ಬಟ್ ತುಂಬ ಡೀಪಾಗಿ ನೋಡಿದಾಗ ಒಂದೊಂದು ಕೂಡ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಸೊ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ರತಿದಿನ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಲೆಕ್ಷನ್ಸ್ಗೋಸ್ಕರ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ಗೋಲ್ಡಲ್ಲಾದರೆ ಡೈಲಿ ವೇರ್ ಇಯರಿಂಗ್ಸು, ಡೈಲಿ ವೇರ್ ಬ್ಯಾಂಗಲ್ಸು ಅಥವಾ ಕಾಸಿನ ಸರಗಳು, ಸೊ ಕಡಿಮೆ ದುಡ್ಡಲ್ಲಿ ನೆಕ್ಲೆಸ್ಗಳು, ಸೊ ಈ ರೀತಿ. ಮತ್ತು ಆರ್ಟಿಫಿಷಿಯಲ್ಗಳಲ್ಲಿ ಈಗ 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋದಾದರೆ 1 ಗ್ರಾಮ್ ಗೋಲ್ಡಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಬೇಕು, ಅಥವಾ ಪಂಚಲೋಹದಲ್ಲಿ ಯಾವ ರೀತಿ ಬೇಕು, ಬಳೆಗಳ ಮಾಂಗಲ್ಯದ ಸರನ, ಸೊ ಯಾವ ರೀತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗಬೇಕು. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.